ಇಲ್ಲಿ ಕೊಂಡರಾಜನಹಳ್ಳಿ ಗ್ರಾಮ ಪಂಚಾಯತ್ PDO ರಾಮಕೃಷ್ಣ ಸುಮಾರು ಸರಿ ಮೆಂಬರ್ಗಳು ಕೂಡ ಬಂದು ನಿಮ್ಗೆ ದೂರು ಕೊಟ್ಟಿದ್ದಾರೆ, ಮಂತ್ರಿಗಳು ಕೂಡ ದೂರು ಕೊಟ್ಬಿಟ್ಟು ಬಂದಿದೆ. ಆ ಕಡೆಯಿಂದ ನಿಮ್ಗೆ ಕಾಪಿ ಬಂದಿದೆ. ಇವತ್ತು ಕೂಡ ಏನು ಕ್ರಮ ಆಗಲಿಲ್ಲ. ಆಮೇಲೆ ಟ್ರಾನ್ಸ್ಫರ್ ಮಾಡೋ ಲೆವೆಲ್ಗೆ ಟ್ರಾನ್ಸ್ಫರ್ ಆಗಿತ್ತು, KIT ಹೋಗಿ ಸ್ಟೇಟ್ ಆಗಿದೆ. ಈಗ KIT ಬಂದು ವಜಾವಾಗಿದೆ. ಈಗ ದಯವಿಟ್ಟು ಬೇರೆಯವ್ರಿಗೆ ಕೊಡೋಣ ಪ್ಲೀಸ್ ಸರ್. ಮತ್ತು ಇವ್ರಿಗೆ ಸುಮಾರಷ್ಟು ಅವರು ಮಾಡಿರೋ ದಾಖಲೆಗಳು ನಿಮ್ಗೆ ಮನವಿ ಕೊಟ್ಟು ನೀವೇನು ಅದಕ್ಕೆ ಪ್ರಮಾಣ ಸರ್ ಇಲ್ಲಿ ಇದೆ ಸರ್. ಅಲ್ಲಲ್ಲ ಈಗ ನಾನು ನನ್ನ ರಿಪೋರ್ಟ್ ಮೇಲೆ ನಾನು ಎನ್ಕ್ವೈರಿ ಮಾಡಿ ರಿಪೋರ್ಟ್ ಕಳಿಸಿದ ಮೇಲೆ ನಾವು ಟ್ರಾನ್ಸ್ಫರ್ ಅದಕ್ಕೆ ಇದ್ರ ಸ್ಟಡಿ ಮಾಡಿ ಹೇಳಬೇಕು. ನೀವೇನು ಮಾಡಿ ಆಮೇಲೆ ಇನ್ನು ಮುಂದೆ ಏನೋ ಕೂಡ ಕಾನೂನು ಬದ್ಧ ಕ್ರಮ ವಹಿಸ್ತೀವಿ. ಈಗ ಕಾನೂನುಬದ್ಧವಾಗಿ ಕ್ರಮ ವಹಿಸ್ತೀವಿ. ಸುಮ್ಮನೆ ಬಂದು ಏನೂ ಮಾಡಿಲ್ಲ ಅಂತ ಸ್ಟಡಿ ಮಾಡಿ ಬರ್ಬೇಕು. ಸುಮ್ಮನೆ ಬಂದು ಇಲ್ಲಿ ಜನರು ಕ್ಯಾಮ್ರಾಮನ್ ಬಂದು ಏನೋ ಹೇಳೋದು ಸರಿಯಲ್ಲ. ಕಾನೂನುಬದ್ಧವಾಗಿ ಕ್ರಮ ವಹಿಸ್ತೀವಿ. ಯಾರ ತಪ್ಪು ಮಾಡೋದು ಬಿಡೋದಿಲ್ಲ. ಈ ಎನ್ಕ್ವೈರಿ ಕಮಿಟಿ ಕೂಡ ಆಗಿದೆ. ಇನ್ನೊಂದು ಎನ್ಕ್ವೈರಿ ಕಮಿಟಿ ಹಾಕಿದ್ದೀವಿ. ಒಂದು ಎನ್ಕ್ವೈರಿ ಕಮಿಟಿ ಮೇಲೆ ಅದು ರಿಪೋರ್ಟ್ ಬಂತು, ಅದು ಸರ್ಕಾರ ಕಳಿಸ್ತು, ಆ ಸರ್ಕಾರದ ಮೇಲೆ ಟ್ರಾನ್ಸ್ಫರ್ ಮಾಡಿತ್ತು. KIT ಸ್ಟೇಟ್ ಅಂದರೆ KIT ಅದು ಕೋರ್ಟ್, ನಾನೇನು ಮಾಡೋಕ್ಕಾಗಿಲ್ಲ. ನನ್ನ ಹಂತದಲ್ಲಿ ಏನು ಕಾನೂನುಬದ್ಧವಾಗಿ ಅದನ್ನೆಲ್ಲ ಮಾಡ್ತೀವಿ. ಜೈ ಭೀಮ್ ಸರ್. ಏನಿವತ್ತು ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಒಂದು ಮೆಮೊರಾಂಡಮ್ ಕೊಡೋಕೆ ಬಂದಿದ್ವಿ. ಒಂದು ನಿಮಿಷ ಮೆಮೊರಾಂಡಮ್ ಕೊಡೋಕೆ ಬಂದಿದ್ದೀವಿ. ಇಲ್ಲಿ ಕಾರಣ ಏನಪ್ಪ ಅಂದರೆ ಕೋಲಾರ ತಾಲೂಕು ಕೊಂಡರಾಜನಹಳ್ಳಿ ಗ್ರಾಮ ಪಂಚಾಯತಿ PDO ರಾಮಕೃಷ್ಣ ಅವ್ರ ಮೇಲೆ ಅಂತ ಕೊಡೋಕೆ ಬಂದಿದ್ದೀವಿ. ಕಾರಣ ಏನಪ್ಪ ಇಷ್ಟೇ, ಪಂಚಾಯತಿಯಲ್ಲಿ ಏನು ಅಧಿಕಾರ ಸ್ವೀಕಾರ ಮಾಡಿದ್ರು ರಾಮಕೃಷ್ಣ ಅವರು, ಇವತ್ತುವರೆಗೂ ಎಲ್ಲ ಈ ಸತ್ತುಗಳು ಗೋಮಾಳ ಜಮೀನಲ್ಲಿ ಈ ಸತ್ತುಗಳಾಗಿತ್ತು. ಆ ಜಮೀನುಗಳನ್ನು ಫ್ರಾಡ್ ಆಗಿದೆ ಅಂತ ನಾವು ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ತಕರಾರು ಅರ್ಜಿ ಕೊಟ್ಟಿದ್ದೀವಿ. ಇವತ್ತುವರೆಗೂ ಯಾವುದೂ ಕ್ರಮ ಕೈಗೊಂಡಿಲ್ಲ. ಜಿಲ್ಲಾ ಪಂಚಾಯತಿ CS ಈಗ ಮೆಮೊರಾಂಡಮ್ ಕೊಟ್ಟರೆ ಹೇಳ್ತಾರೆ, ಕಾನೂನು ಪ್ರಕಾರ ನಾವು ವರದಿ ಕೊಟ್ಟಿದ್ದೀವಿ ಸರ್ಕಾರಕ್ಕೆ, ಅದ್ರ ಪ್ರಕಾರ ಟ್ರಾನ್ಸ್ಫರ್ ಆಗಿತ್ತು. ಈಗ ಏನಾಗಿದೆ ಗೊತ್ತಿಲ್ಲ, ತಿಳ್ಕೊಂಡು ನಾವು ಕಾನೂನು ರೀತಿ ಕ್ರಮ ಕೈಗೊಳ್ತೇವೆ ಅಂತ ಹೇಳ್ತಾರೆ. ಅಕ್ರಮ್ ಪಾಷಾ ಅವರು DK ರವಿ ಅವರ ಕಾಲದಲ್ಲಿ ತಮ್ಮಿರಲಿಲ್ಲ, DK ರವಿ ಕಾಲದಲ್ಲಿ ತಮ್ಮಿರಲಿಲ್ಲ. ಅದು ಆ ತಮ್ಮಲ್ಲಿ ಒಂದು ANR ಲೇಔಟ್ ಬಗ್ಗೆ ಖಾತೆಗಳು ವಜಾ ಮಾಡಬೇಕಂತ ನಾವು ಕೊಟ್ಟಿದ್ವಿ. ಎಲ್ಲ ಫ್ರಾಡ್ ಆಗಿದೆ ಅಂತ ಇದೇ ರಾಮಕೃಷ್ಣ ಅವರು ವರದಿ ಕೊಟ್ಟಿದ್ದಾರೆ ನಮಗೆ, ಫ್ರಾಡ್ ಆಗಿದೆ ಅಂತ. ಅದೇ ಖಾತೆಗಳನ್ನು ಇದೇ ರಾಮಕೃಷ್ಣಪ್ಪನವರು ಮತ್ತೆ ವಜಾ ಮಾಡಿ ಹೊಸ ಖಾತೆಗಳು ಮಾಡಿದ್ದಾರೆ. ಇದು ಪಾಪ ನಮ್ಮ ಮುಖಂಡರುಗಳು ಸತ್ಯ. ಲಕ್ಷಾಂತರ ರೂಪಾಯಿಗಳು ತಗೊಂಡು ಒಬ್ಬ PDO ಮಾಡ್ತಾನೆ ಅಂದರೆ ಇಲ್ಲಿ ಫ್ರಾಡ್ ಮಾಡೋರು ಜಾತಿ ಇಲ್ಲ ಸರ್. ಇಲ್ಲಿ ಫ್ರಾಡ್ ಮಾಡೋರು ಜಾತಿ ಇಲ್ಲ. ದೀನ ದಲಿತರು, ಬಡವರು, ನಿರುದ್ಯೋಗಿಗಳು, ಗ್ರಾಮ ಪಂಚಾಯತಿ ಸದಸ್ಯರಿಗೆ ಗೌರವ ಕೊಡಲ್ಲ ಸರ್ ಆ PDO ರಾಮಕೃಷ್ಣ ಅವರು. ಕಾರಣ ಏನಪ್ಪ ಅಂದರೆ ನಾನೇ ದರ್ಪ, ನಂದೇ, ನಾನು ಇದ್ದೀನಿ, ನಂದೇ ಎಲ್ಲನೂ, ಯಾರೇನು ಮಾಡ್ಕೊತಾರೆ ಅಂತ. ಈಗ ಸರ್ಕಾರದಿಂದ ವರದಿ ಬಂದು ಸುಮಾರು ದಿನಗಳಾಗಿದೆ, ಟ್ರಾನ್ಸ್ಫರ್ ಮಾಡಬೇಕಂತ ಮಾಡ್ಕೊಂಡಿಲ್ಲ. ಅಲಿಗೇಷನ್ ಮೇಲೆ ರಿಲೀವ್ ಮಾಡೋಂತ ನಾವು ಕೂಡ CS ಅವರು ಕೇಳ್ಕೊಂಡಿದ್ದೀವಿ. ನಾವು ಇವತ್ತು ಮಾಡಲಿಲ್ಲ. ಈಗ ಹೇಳ್ತಾ ಇದ್ದಾರೆ ನಾನು ಕಾನೂನು ರೀತಿ ಕ್ರಮ, KIT ಕೇಸಲ್ಲಿ ವಜಾ ಆಗಿದೆ, ಇವಾಗ ರಿಲೀವ್ ಮಾಡಬೇಕು. ರಿಲೀವ್ ಮಾಡಲಿಲ್ಲ ಅಂದ ಪಕ್ಷದಲ್ಲಿ ಬರೋ ಸೋಮವಾರ ಜಿಲ್ಲಾ ಪಂಚಾಯತಿ ಮುಂದೆ ಮುತ್ತಿಗೆ ಆಗೋ ಕೆಲಸ ಸಂಘಟನೆಗಳಿಂದ ನಡೀತದೆ. ಇದರಿಂದ ಅಧಿಕಾರಿಗಳು ಏನು ಮಾಡಿದ್ರು, ತಂಡ ಈಗ ಆಗಲೇ CS ಸಾಹೇಬ್ರಿಗೆ ಹೇಳಿದ್ದೀನಿ, ತಂಡ ರಚನೆ ಮಾಡಿದ್ದೀವಿ. ತಂಡ ರಚನೆ ಮಾಡೋದು ಕಾಸುಗಳಿಗಾಗಿ ಅಂತ ನನಗೆ ಅನುಮಾನ. ಯಾಕಂದರೆ ಒಂದು ತಂಡ ಏನು 6 ತಿಂಗಳ ಬೇಕಾ, 1 ವರ್ಷ ಬೇಕಾ ತಂಡ ರಿಪೋರ್ಟ್ ಕೊಡೋದಕ್ಕೆ? ನಾಚಿಕೆ ಆಗಬೇಕು ಹೇಳಕ್ಕೆ ಅಧಿಕಾರಿಗಳಿಗೆ. ಇನ್ನೊಂದು ಸರಿ ಉಡಾಪೆ ಉತ್ತರ ಕೊಡೋದು ಬೇಡ. ರಾಮಕೃಷ್ಣ ಅವರು ಇಮಿಡಿಯೇಟ್ಲಿ ರಿಲೀವ್ ಆಗಬೇಕು, ಗ್ರಾಮ ಪಂಚಾಯತಿ ರಕ್ಷಣೆ ಮಾಡಬೇಕು ಅಷ್ಟೇ. ಜೈ ಭೀಮ್.